ವಿಜಯಪುರ ಜಿಲ್ಲೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಬಸವನ ಬಾಗೇವಾಡಿಯ ದೇವಸ್ಥಾನಕ್ಕೆ ಭೇಟಿ ಉಪಸಭಾಪತಿಯಾದ ರುದ್ರಪ್ಪ ಲಮಾಣಿ ಅವರು ವಿಶ್ವಗುರು ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೂಲ ನಂದೀಶ್ವರನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಆನಂತರ ಮಾಧ್ಯಮ ಜೊತೆ ಮಾತನಾಡುತ್ತಾ ವಿಶ್ವಗುರು ಬಸವಣ್ಣವರು ಎಲ್ಲಾ ಸಮಾಜದ ಜನರೊಂದಿಗೆ ಸಮಾನದಿಂದ ಬದುಕಬೇಕು ಅಂತ ಹೇಳಿದರು. ಇದೇ ಸಮಯದಲ್ಲಿ ಮಲ್ಲಿಕಾರ್ಜುನ್ ನಾಯಕ್, ಸುರೇಶ್ ಹಾರಿವಾಳ್, ಶೇಖರ್ ಗೋಳಸಂಗಿ, ರವಿ ರಾಠೋಡ್, ಕಾಶಿನಾಥ್ ರಾಥೋಡ್, ಬಸವರಾಜ್ ಹಾರಿವಾಳ, ಬಂಜಾರ ಸಮಾಜದ ಮುಖಂಡರು, ಊರಿನ ಗುರುಹಿರಿಯರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಜು ಭಜಂತ್ರಿ. ಅವ್ರು ಕೆತ್ತಿರ್ತಕ್ಕಂಥದ್ದು ನಾವೊಂದು ಯಾವುದಾದ್ರು ದೇವಸ್ಥಾನ ಕಟ್ಟಬೇಕು ಅಂದರೆ ಎಷ್ಟೋ ವರ್ಷ ಯಾವುದೋ ವರ್ಷದಲ್ಲಿ ಮುಗಿಸ್ತೇವೆ. ಇಷ್ಟು ಕಲ್ಪನೆಯಿಂದ ಕೆತ್ತಿ ಇದನ್ನು ಏನೂ ಆಗದ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದ್ದು ಈ ಭಾಗದ ಜನರ ಒಂದು ಸೌಭಾಗ್ಯ. ಮತ್ತೆಲ್ಲ ನೋಡ್ಲಿಕ್ಕೆ ಬಂದಂಥ ನಮ್ಮ ಸೌಭಾಗ್ಯನೂ ಕೂಡ. ಇದನ್ನು ಬರೀ ಹೇಳಿದರೆ ಸಾಲದು, ಇದನ್ನು ನೋಡಿದಾಗ ಮಾತ್ರ ಇದರ ಮರ್ಮ ಏನು, ಬಸವಣ್ಣವ್ರು ಏನು ಮಾಡಿದರು ಅಂತ ಹೇಳಿ ಗೊತ್ತಾಗ್ತದೆ. ಮತ್ತು ಅವರು ನಮ್ಮ ಮಲ್ಲಣ್ಣವ್ರು ಹೇಳ್ತಿದ್ರು, ಅವ್ರ ತಾಯಿ ಈ ಲಿಂಗುವನ್ನು ಆರಾಧಿಸ್ತಿದ್ರು. ಅವರ ವರದಿಂದ ಬಸವಣ್ಣವರು ಹುಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಕೇಳಿದ್ವಿ, ಅದನ್ನು ಸ್ವತಃ ಕೂಡ ನೋಡಿದ್ದೀವಿ. ಆದ್ದರಿಂದ ಆ ಒಂದು ಸಂಸ್ಕಾರ ಇಡೀ ಜಗತ್ತಿಗೆ, ನಾನು ಇಂಗ್ಲೆಂಡಿಗೆ ಹೋದಾಗ, ಅಮೇರಿಕಕ್ಕೆ ಹೋದಾಗ ಬಸವಣ್ಣವ್ರ ಮೂರ್ತಿಗಳನ್ನು ನೋಡಿದ್ದೇವೆ. ಅಂಥ ದೇಶ ವಿದೇಶಗಳಲ್ಲಿ ಕೂಡ ಈ ನಾಡಿನಲ್ಲಿ ಹುಟ್ಟಿದ ಒಬ್ಬ ಬಸವಣ್ಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವವಾಗಿದ್ದಾರೆ. ಅವರ ಹೆಸರಿನಲ್ಲಿ ಅನೇಕ ಮಠಮಾನ್ಯತೆಗಳು ನಡೆದವು, ಅವರ ಹೆಸರಿನಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ನಡೆದವು. ಅದಕ್ಕಾಗಿ ಅದಕ್ಕೆ ಕೊನೆ ಇಲ್ಲ. ಎಂಥ ಒಬ್ಬ ಜಾತ್ಯತೀತ ಮಹಾನ್ ಭಾವ. ಮತ್ತಿವತ್ತು ಅನೇಕ ಮಠಮಾನ್ಯಗಳು ಕೂಡ ಹುಟ್ಟಿದರು. ಅವರ ಶಿಷ್ಯರು ಯಾರ್ಯಾರಾಗಿದ್ದರು, ಆಯಾ ಜಾತಿಯವರು ಅಷ್ಟು 12ನೇ ಶತಮಾನದಲ್ಲಿ ಅವರು ಬಿಟ್ಟು ಹೋದಂಥ ಸಿದ್ಧಾಂತಗಳನ್ನು ಕಾಯಕ ದಾಸೋಹ ಮಾಡ್ತಕ್ಕಂಥದ್ದು, ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇವೆಲ್ಲವೂ ಕೂಡ ಪ್ರಪಂಚಕ್ಕೆ ಮಾದರಿ ಅಂತ ಒಬ್ಬ ಮಹಾನ್ ಪುರುಷ ಪಡೆದಂಥ ಭವ್ಯವಾದಂಥ ಪುಣ್ಯಭೂಮಿ ಇದು. ಅದಕ್ಕಾಗಿ ನಾನು ದೇಶಕ್ಕೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಸಂದೇಶ ಕೊಟ್ಟ ಮಹಾತ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.